ತಾಲೂಕು ವ್ಯಾಪ್ತಿಯಲ್ಲಿ ಬೇರೆ ಬೇರೆ ಕಾರಣಗಳಿಂದ ಅಮಾನತಿನಲ್ಲಿ ಇಡಲಾಗಿದ್ದಂತಹ 420 ಬಿಪಿಎಲ್ ಪಡಿತರ ಕಾರ್ಡ್ನ ಸಮಸ್ಯೆಯನ್ನ ಇತ್ಯರ್ಥಪಡಿಸಲಾಗಿದ್ದು, ಅಮಾನತುಗೊಂಡಂತಹ 420 ಬಿಪಿಎಲ್ ಕಾರ್ಡ್ ಹೊಂದಿರುವ ಕುಟುಂಬಸ್ಥರು ಡಿಸೆಂಬರ್ ತಿಂಗಳಿನಿಂದ ಆಹಾರ ಸವಲತ್ತು ಪಡೆಯಲು ಅರ್ಹರಾಗಿರುತ್ತಾರೆ ಎಂದು ಉಳ್ಳಾಲ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ರಫೀಕ್ ಅಂಬ್ಲಮೊಗರು ಅವರು ಹೇಳಿದರು. ಇವರು ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ತಾಲೂಕಿನಲ್ಲಿ 29,415 ಬಿಪಿಎಲ್ ಪಡಿತರ ಚೀಟಿ ಹೊಂದಿರುವ ಕುಟುಂಬಗಳು ಇದ್ದು, ಈ ಪೈಕಿ 420 ಕುಟುಂಬಗಳ ಬಿಪಿಎಲ್ ಕಾರ್ಡ್ಗಳನ್ನು ಬೇರೆ ಬೇರೆ ಕಾರಣಗಳಿಂದ ಅಮಾನತಿನಲ್ಲಿಡಲಾಗಿತ್ತು. ಈ ಬಗ್ಗೆ ಸ್ಪೀಕರ್ ಯುಟಿ ಖಾದರ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆಶಿ ಹಾಗೂ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸಚಿವ ಕೆಎಚ್ ಮುನಿಯಪ್ಪ ಅವರಲ್ಲಿ ಚರ್ಚಿಸಿ ಸಮಸ್ಯೆಯನ್ನ ಇತ್ಯರ್ಥಪಡಿಸುವಂತೆ ಕೋರಿದ್ದೆವು. ಈ ಹಿನ್ನೆಲೆಯಲ್ಲಿ ಸೂಕ್ತ ಕ್ರಮಗೊಂಡು ಸರ್ಕಾರ ಉಳ್ಳಾಲ ತಾಲೂಕು ವ್ಯಾಪ್ತಿಯಲ್ಲಿ ಅಮಾನತಿನಲ್ಲಿ ಇಡಲಾಗಿದ್ದಂತಹ 420 ಬಿಪಿಎಲ್ ಪಡಿತರ ಚೀಟಿ ಚಾಲ್ತಿಯಲ್ಲಿಡಲು ಸೂಚಿಸಿದೆ. ಈ ಸಮಸ್ಯೆ ಬಗೆಹರಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆಶಿ, ಸ್ಪೀಕರ್ ಯುಟಿ ಖಾದರ್, ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಮುನಿಯಪ್ಪ ಅವರಿಗೆ ಧನ್ಯವಾದ ಸಮರ್ಪಣೆ ಮಾಡ್ತೇವೆ ಎಂದು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಜಿಲ್ಲಾ ಉಪಾಧ್ಯಕ್ಷ ಸುರೇಖಾ ಚಂದ್ರಹಾಸ್, ಉಳ್ಳಾಲ ತಾಲೂಕು ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯರಾದ ಜಸಿಂತಾ ಮೆಂಡೋಸಾ, ದೇವಣ್ಣ ಶೆಟ್ಟಿ, ವಿಲ್ಫಾಯ್ ಡಿಸೋಜಾ, ಸಮೀರ್ ಪಜ್ಜೀರ್, ಸಲಾಂ ಕೇಸಿರೋಡು ಉಪಸ್ಥಿತರಿದ್ದರು. ಸರ್ಕಾರದ ಪಂಚ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರತಕ್ಕಂಥ ನಮ್ಮ ತಾಲೂಕು ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ರಫೀಕ್ ಅಂಬ್ಲಮೊಗರು ಅವರನ್ನು ಈ ಒಂದು ಪತ್ರಿಕಾಗೋಷ್ಠಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ತಾಲೂಕು ಗ್ಯಾರಂಟಿ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಸಮೀರ್ ಪಜೀರ್, ಅದೇ ರೀತಿ ದೇವಣ್ಣ ಕೋನಾಜೆ, ಜಸಿಂತಾ ಮೆಂಡೋನ್ಸಾ, ವಿಲ್ಫಿ ಡಿಸೋಜಾ ಇವರನ್ನು ಕೂಡ ಈ ಒಂದು ಪತ್ರಿಕಾಗೋಷ್ಠಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಅದೇ ರೀತಿ ಇನ್ನೋರ್ವರು ನಮ್ಮ ತಾಲೂಕು ಗ್ಯಾರಂಟಿ ಸಮಿತಿಯ ಸದಸ್ಯರು. ಪಂಚ ಗ್ಯಾರಂಟಿಗಳಲ್ಲಿ ಒಂದಾದಂತಹ ಬಿಪಿಎಲ್ ಪಡಿತರ ಚೀಟಿಯ ಗೊಂದಲದ ಬಗ್ಗೆ ಕೆಲವು ದಿನಗಳ ಹಿಂದೆ ಇದೇ ಒಂದು ಪತ್ರಿಕಾ ಭವನದಲ್ಲಿ ನಾವು ಪತ್ರಿಕಾಗೋಷ್ಠಿ ಕರೆದಿದ್ದೇವೆ. ನಮ್ಮ ಉಳ್ಳಾಲ ತಾಲೂಕಿನಲ್ಲಿ ಸರಿಸುಮಾರು 29,415 ಬಿಪಿಎಲ್ ಪಡಿತರ ಚೀಟುಗಳು ಹೊಂದಿರುತ್ತವೆ. ಕೆಲವು ಕಾರಣಾಂತರದಿಂದ 420 ಬಿಪಿಎಲ್ ಕುಟುಂಬದ ಪಡಿತರ ಚೀಟಿಯನ್ನು ಅಮಾನತಿನಲ್ಲಿ ಕೆಲ ದಿನಗಳ ಹಿಂದೆ ಇಡಲಾಯಿತು. ಅದು ಇಡೀ ರಾಜ್ಯ ಮಟ್ಟದಲ್ಲಿ ಬೇರೆ ಬೇರೆ ತಾಲೂಕು, ಜಿಲ್ಲಾ ಮಟ್ಟದಲ್ಲಿ ಸಹ ಅಮಾನತಿನಲ್ಲಿ ಇಡಾಯಿತು. ತಕ್ಷಣ ಉಳ್ಳಾಲ ತಾಲೂಕು ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿಯವರು ಸಭೆಯನ್ನು ಮಾಡಿ ಮಾಧ್ಯಮದ ಮುಖಾಂತರ ಸಂಬಂಧಪಟ್ಟ ಸಚಿವರಿಗೂ, ರಾಜ್ಯ ಸರ್ಕಾರಕ್ಕೂ ಹಾಗೂ ಸ್ಥಳೀಯ ಶಾಸಕರಲ್ಲಿಯೂ ಮತ್ತು ನಮ್ಮ ಆಹಾರ ಇಲಾಖೆಯ ಅಧಿಕಾರಿಗಳಲ್ಲಿಯೂ ಸಹ ಇದರ ಬಗ್ಗೆ ಚರ್ಚಿಸಿ ಶೀಘ್ರದಲ್ಲಿಯೇ ಇದಕ್ಕೆ ಪರಿಹಾರ ಸಿಗಬೇಕೆಂಬ ಒಂದು ಮನವಿಯನ್ನು ಮಾಧ್ಯಮದ ಮುಖಾಂತರ ಮತ್ತು ಪತ್ರದ ಮೂಲಕ ನಾವು ಕೋರಿಕೊಂಡಿದ್ದೇವೆ. ಅದೇ ರೀತಿ ಮಾನ್ಯ ಸ್ಥಳೀಯ ಶಾಸಕರು, ಕರ್ನಾಟಕ ಗಣ ಸರ್ಕಾರದ ಸಭಾಧ್ಯಕ್ಷರು, ಮಾಜಿ ಸಚಿವರ ಹತ್ತಿರ ಸಹ ನಾವು ಇದರ ಬಗ್ಗೆ ಚರ್ಚಿಸಿದಾಗ ಅವರು ಮಾನ್ಯ ಮುಖ್ಯಮಂತ್ರಿಗಳ ಹತ್ತಿರ ಮತ್ತು ಉಪಮುಖ್ಯಮಂತ್ರಿಗಳ ಹತ್ತಿರ ಮತ್ತು ಆಹಾರ ಇಲಾಖೆ ಸಚಿವರಾದಂತಹ ಕೆಎಚ್ ಮುನಿಯಪ್ಪ ಸಾಹೇಬರವರ ಹತ್ತಿರ, ಅದೇ ರೀತಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಹತ್ತಿರ ಸಹ ಚರ್ಚೆ ಮಾಡಿದ್ದಾರೆ. ಚರ್ಚೆ ಮಾಡಿದ ತಕ್ಷಣ ಶೀಘ್ರದಲ್ಲೇ ಇದಕ್ಕೆ ನಾವು ಪರಿಹಾರವನ್ನು ಒದಗಿಸುತ್ತೇವೆ ಎಂಬ ಒಂದು ಮಾತನ್ನು ಅವತ್ತು ಕೊಟ್ಟಿದ್ದರು. ವಾರದ ನಂತರ, ಅಂದರೆ ಒಂದು 10 ದಿವಸದ ಹಿಂದೆ, ಈ ನಮ್ಮ ಉಳ್ಳಾಲ ತಾಲೂಕಿನಾದ್ಯಂತ 420 ಏನು ಬಿಪಿಎಲ್ ಕುಟುಂಬಸ್ಥರು ಅಮಾನತಲ್ಲಿ ಇಟ್ಟಿದ್ದಾರೋ ಅದರಲ್ಲಿ 390 ಒಂದು 10 ದಿವಸ ಮುಂಚೆ ರಿವೋಕ್ ಮಾಡಿದ್ರು, ಅಂದರೆ ಚಾಲ್ತಿಯಲ್ಲಿ ಇಟ್ಟಿದ್ರು. ತದನಂತರ 40 ಕುಟುಂಬಗಳ ಒಂದು ಪಡಿತರ ಚೀಟಿಯ ಸಮಸ್ಯೆ ಇತ್ತು. ನಿನ್ನೆ ಮೊನ್ನೆ ಆ 40 ಕುಟುಂಬದ ಸಹ
ಪಡಿತರ ಚೀಟಿಯ ಒಂದು ಚಾಲ್ತಿಯಲ್ಲಿ ಇಡಲಾಯಿತು. ಅದರಿಂದ ನಮ್ಮ ಉಳ್ಳಾಲ ತಾಲೂಕಿನಾದ್ಯಂತ ಏನು 420 ಕುಟುಂಬಗಳ ಪಡಿತರ ಚೀಟಿಯನ್ನು ಅಮಾನತಿನಲ್ಲಿ ಇಡಲಾಯಿತು, ಅದನ್ನು ಸಂಪೂರ್ಣವಾಗಿ ಚಾಲ್ತಿಯಲ್ಲಿ ಇಡಲಾಗಿದೆ. ಅದಕ್ಕೋಸ್ಕರ ಸರ್ಕಾರಕ್ಕೂ ನಮ್ಮ ಕ್ಷೇತ್ರದ ಶಾಸಕರಿಗೂ ಆಹಾರ ಇಲಾಖೆಯ ಸಚಿವರಾದಂಥ ಕೆ ಎಚ್ ಮುನಿಯಪ್ಪ ಸಾಹೇಬರಿಗೂ ಇದನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಇದು ಬಡವರು ಎಂಬ ಒಂದು ದಾಖಲೆಯನ್ನು ಒದಗಿಸಿ ಈ 420 ಕುಟುಂಬಗಳನ್ನು ಪಡಿತರ ಚೀಟಿಗೆ ಅರ್ಹ ಮಾಡಿದ್ದಕ್ಕೆ ಉಳ್ಳಾಲ ತಾಲೂಕು ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿ ವತಿಯಿಂದ ನಾವು ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಮಾಧ್ಯಮದ ಎಲ್ಲ ಮಿತ್ರರಿಗೂ ಸಹ ಉಳ್ಳಾಲ ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿ ವತಿಯಿಂದ ಧನ್ಯವಾದಗಳನ್ನು ಸಹ ಮತ್ತು ಅಭಿನಂದನೆಗಳು ಸಹ ನಾವು ಮಾಡುತ್ತೇವೆ. ಅಂದರೆ 3 ದಿವಸದ ಹಿಂದೆಯಿಂದ ಎಲ್ಲ ಸರ್ಕಾರ ಸವಲತ್ತುಗಳಿಗೆ ಅರ್ಹರಾಗಿರುತ್ತಾರೆ. ನವೆಂಬರ್ ತಿಂಗಳ ಅವರು ಅರ್ಹರಾಗಿರುವುದಿಲ್ಲ. ನವೆಂಬರ್ ತಿಂಗಳಿನಿಂದ ಅದು 1 ತಿಂಗಳು ಮಾತ್ರ ಅವರಿಗೆ ಆಹಾರ ಕಿಟ್ ಆಗಲಿ ಇಲ್ಲದಿದ್ದರೆ ಇತರ ಸರ್ಕಾರಿ ಸವಲತ್ತುಗಳಾಗಲಿ ವಂಚಿತರಾಗಿರುತ್ತಾರೆ. ಅದಕ್ಕೆ ನಾವು ವಿಷಾದವನ್ನು ಸಹ ವ್ಯಕ್ತಪಡಿಸುತ್ತೇವೆ. ಈ ತಿಂಗಳಿನಿಂದ ಡಿಸೆಂಬರ್ 1ರಿಂದ ಪಡಿತರ ಚೀಟಿಯ 420 ಕುಟುಂಬಗಳು ಸಹ ಎಲ್ಲ ಸರ್ಕಾರ ಸವಲತ್ತುಗಳಿಗೂ ಅರ್ಹರಾಗಿರುತ್ತಾರೆ. ಅದೇ ರೀತಿ ಈಗಾಗಲೇ 29,415 ಏನು ಕುಟುಂಬಗಳಿದೆ ಉಳ್ಳಾಲ ತಾಲೂಕು ಮಟ್ಟದಲ್ಲಿ. ಈ ಮಾಧ್ಯಮದ ಮುಖಾಂತರ ಅವರ ಹತ್ರ ವಿನಂತಿ ಏನೆಂದರೆ, ಯಾರು ಅರ್ಹರಿದ್ದಾರೆ, ಯಾರು ಬಡತನ ರೇಖೆಗಿಂತ ಮೇಲೆ ಇದ್ದಾರೆ, ಇದಕ್ಕೆ ಅರ್ಹರಲ್ಲ ಅಂಥವರು ಸ್ವಯಂ ಪ್ರೇರಿತವಾಗಿ ದಯಮಾಡಿ ಈ ಮಾಧ್ಯಮದ ಮುಖಾಂತರ ಅವರ ಹತ್ರ ನಾವು ಕೇಳಿಕೊಳ್ಳುತ್ತೇವೆ. ನೀವು ಸ್ವಯಂ ಪ್ರೇರಿತವಾಗಿ ಅದನ್ನು ರದ್ದು ಮಾಡಲಿಕ್ಕೆ ನೀವೇ ಮುಂದೆ ಬನ್ನಿ. ಬಡವರಿಗೆ ಇರುವಂತಹ ಈ ಒಂದು ಕಾರ್ಯಕ್ರಮ. ಅದರಿಂದ ನಿಮ್ಮಿಂದ ಅಂತ ಯಾರಾದರೂ ಇದ್ದರೆ ಅವರಿಂದ ಬಡವರಿಗೆ ಅನ್ಯಾಯ ಅದು ಅಷ್ಟು ಸರಿಯಲ್ಲ ಅಂತ ಈ ಮಾಧ್ಯಮದ ಮುಖಾಂತರ ನಾವು ಕೇಳಿಕೊಳ್ಳುತ್ತೇವೆ. ಅದೇ ರೀತಿ ಜನವರಿ ತಿಂಗಳಿನಿಂದ 2025 ಜನವರಿ ತಿಂಗಳಿಂದ ಪ್ರತಿ ಗ್ರಾಮಗಳಿಗೆ ಅಧಿಕಾರಿಗಳಿಗೆ ಮತ್ತು ನಮ್ಮ ಪಂಚ ಗ್ಯಾರಂಟಿಯ ತಂಡ ಏನಿದೆ, ಜಿಲ್ಲಾ ಪಂಚ ಗ್ಯಾರಂಟಿಯ ಉಪಾಧ್ಯಕ್ಷರಾದ ಸುರೇಖಾ ಮೇಡಮ್ ರವರ ಒಂದು ನೇತೃತ್ವ ಮತ್ತು ನಮ್ಮ ಎಲ್ಲರ ಒಂದು ನೇತೃತ್ವದಲ್ಲಿ ಪ್ರತಿ ಗ್ರಾಮ ಭೇಟಿ ಕೊಟ್ಟು ಏನು ಸಮಸ್ಯೆ ಇದೆ ಈ ಪಂಚ ಗ್ಯಾರಂಟಿಯಲ್ಲಿ ಅದನ್ನು ಸರಿಪಡಿಸುವ ಒಂದು ಕಾರ್ಯಕ್ರಮ ಜರವಾಣಿಯಿಂದ ನಾವು ಸ್ಟಾರ್ಟ್ ಮಾಡ್ತೇವೆ. ಯಾಕೆಂದರೆ ಈಗ ಅಧಿವೇಶನ ಪ್ರಾರಂಭವಾಗ್ತದೆ. ಈ 9 ತಾರೀಕಿನಿಂದ 20 ತಾರೀಕಿನ ಮಧ್ಯದಲ್ಲಿ ಅಧಿವೇಶನದಲ್ಲಿ ಸಹ ಕ್ಷೇತ್ರದ ಶಾಸಕರ ಹತ್ತಿರ ನಾನು ಮನವಿ ಮಾಡಿದ್ದೇನೆ. ಈ ಪಂಚ ಗ್ಯಾರಂಟಿಯ ಸಚಿವರ ಹತ್ತಿರ ನಮಗೆ ಈ ಪಂಚ ಗ್ಯಾರಂಟಿಯ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕೆ, ಇದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ, ಏನು ಕೆಲವು ವಿಷಯಗಳಿಂದ ಬಡವರು ದೂರ ಇದ್ದಾರೆ, ಇದರಲ್ಲಿ ಒಂದು 2% ಅವರ ಸಮಸ್ಯೆ ಸಹ ಬಗೆಹರಿಸಬೇಕೆಂಬ ಒಂದು ಮನವಿ ಮಾಡಿದಾಗ ನಾವು 1 ದಿವಸ ನಿಮಗಾಗಿ ಟೈಮ್ ಅವರ ಹತ್ರ ತಗೊಂಡು ಪಂಚ ಗ್ಯಾರಂಟಿಯ ಪಂಚ ಮಿನಿಸ್ಟರನ್ನು ಕೊಲ್ಲಿಸಿ ನಮ್ಮ ಇಲ್ಲಿ ಒಂದು ನಿಯೋಗ, ನಮ್ಮ 15 ಸದಸ್ಯರ ಒಂದು ನಿಯೋಗ ಈ ಅಧಿವೇಶನದಲ್ಲಿ ಹೋಗಿ ಇದರ ಬಗ್ಗೆ ನಾವು ಕೂಲಂಕುಷವಾಗಿ ಚರ್ಚೆ ಮಾಡುತ್ತೇವೆ. ಈಗಾಗಲೇ ಕಳೆದ ಪತ್ರಿಕಾಗೋಷ್ಠಿಯಲ್ಲಿ ಕೂಡ ಈ ಗೃಹಲಕ್ಷ್ಮಿಯ ಮಾಹಿತಿಯನ್ನು ನೀಡಿದೆ. ಬಹುಶಃ ನಮ್ಮ ಜಿಲ್ಲೆಯಲ್ಲಿ 4,03,333 ಮಹಿಳಾ ಯಜಮಾನಿ ಕುಟುಂಬದ ಪಡಿತರ ಚೀಟಿ ಇತ್ತು. ಒಂದು ನಿಮಿಷ. ಈಗಾಗಲೇ ಹೇಳಿದಾಗೆ ನಮ್ಮ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಉಳ್ಳಾಳ ತಾಲೂಕಲ್ಲಿ 38,590 ಬೆನಿಫಿಷಿಯರ್ನವರು ನೋಂದಣಿ ಮಾಡಿದ್ದಾರೆ. ಅದರಲ್ಲಿ 95% ಇಂಪ್ಲಿಮೆಂಟ್ ಖಂಡಿತವಾಗಿಯೂ ಆಗಿದೆ. ಅದಕ್ಕೆ ನಾವು ಸಂತೋಷ ಪಡ್ತೇವೆ. ಈಗಾಗಲೇ ತಮಗೆಲ್ಲರಿಗೆ ಗೊತ್ತಿರುವ ಹಾಗೆ ಏನು GST ಪೇಯರ್ ಇದ್ದಾರಾ, ಆ GST ಪೇಯರಲ್ಲಿ ಸುಮಾರು 202 ಆಧಾರ್ ಸೀಡಿಂಗ್ ಆಗದೆ ಸಹಾಯ ಮೊತ್ತ ಜಮೆ ಆಗದಂಥವರು ಇದ್ದಾರೆ. ಅದರಲ್ಲಿ 202 ಬಾಕಿ ಜಮೆ ಆಗಿರುವ ಸಂಖ್ಯೆ. ಅದರಲ್ಲಿ ಸಹಾಯಧನ ಈಗ ಬಾಕಿ ಆಗಿರುವವರು
118 ಮಂದಿ ಇದ್ದಾರೆ ನಮ್ಮ ಉಳ್ಳಾಲ ತಾಲೂಕಲ್ಲಿ. ಈಗಾಗಲೇ ನಮಗೆಲ್ಲರಿಗೂ ಗೊತ್ತಿದೆ GST ಇಂದ ಭಾಳಷ್ಟು ತೊಂದರೆ ಆಗ್ತಾ ಇದೆ ಈ ಗೃಹಲಕ್ಷ್ಮಿ ಯೋಜನೆಗೆ. ಈಗಾಗಲೇ ನಾವು ನಮ್ಮ ರಫೀಕ್ರವರು ಹೇಳಿದಾಗೆ ನಾಡಿದ್ದು 10 ತಾರೀಕಿಂದ ನಮಗೆ ಅಧಿವೇಶನ ಅಲ್ಲಿ ಆಗ್ತಾ ಇದೆ. ಅಲ್ಲಿ ಬಹುಶಃ ಎಲ್ಲ ನಮ್ಮ ಸಚಿವರು ಕೂಡ ಸಿಗ್ತಾರೆ, ಗ್ಯಾರಂಟಿ ಅನುಷ್ಠಾನ ಸಮಿತಿ ಸಚಿವರು ಕೂಡ ಸಿಗ್ತಾರೆ. ಅವರ ಒಂದು ನೇತೃತ್ವದಲ್ಲಿ ನಾವು ಕೂಡ ಹೋಗಿ ಈ ಒಂದು GST ತೊಂದರೆ ಏನಿದೆ, ಜನರಿಗೆ ಇದರಿಂದ ಯಾವ ರೀತಿಯ ತೊಂದರೆ ಆಗ್ತಾ ಇದೆ ಅದನ್ನು ಸರಿಪಡಿಸುವ ಉದ್ದೇಶದಿಂದ ನಾವು ಸರ್ಕಾರ ಮಟ್ಟದಲ್ಲಿ ಮಾತ್ರ ಅದನ್ನು ಮಾಡಲಿಕ್ಕೆ ಸಾಧ್ಯ. ಆದ್ದರಿಂದ ಆ ಒಂದು ವ್ಯವಸ್ಥೆಯ ಬಗ್ಗೆ ಅವರಿಗೆ ಕೂಲಂಕುಷವಾಗಿ ಚರ್ಚೆ ಮಾಡಿ ಅದನ್ನು ಸರಿಪಡಿಸುವಂಥ ವ್ಯವಸ್ಥೆಗೆ ನಾವೆಲ್ಲರೂ ಕೂಡ ಕಾರ್ಯಪ್ರವೃತ್ತರಾಗ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಈಗಾಗಲೇ ನಮಗೆ ಗೊತ್ತಿದೆ 15 ಕಂತು ಆಲ್ರೆಡಿ ಬಂದಿದೆ ನಮ್ಮ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯಿಂದ. ಇವತ್ತು ಬಹಳಷ್ಟು ಮಹಿಳೆಯರು ಆರ್ಥಿಕವಾಗಿ ಸದೃಢರಾಗಲಿಕ್ಕೆ ಇದೊಂದು ಸರ್ಕಾರದ ನಮ್ಮ ಮುಖ್ಯಮಂತ್ರಿಯವರು ಅದೇ ರೀತಿ ಉಪಮುಖ್ಯಮಂತ್ರಿಯವರ ಒಂದು ನೇತೃತ್ವದಲ್ಲಿ ನಮ್ಮ ಇಲೆಕ್ಷನ್ ಆಗುವ ಹಿಂದೆ ಏನು ಜನರಿಗೆ ಆಶ್ವಾಸನೆ ಮಹಿಳೆಗೆ ಕೊಟ್ಟಿದ್ರ ಆ ಒಂದು ಆಶ್ವಾಸನೆ ಇವತ್ತು ಈಡೇರಿಸಿ ಮಹಿಳೆಯರು 15ನೇ ಕಂತಿಗೆ ಇವತ್ತು ಅರ್ಹರಾಗ್ತಾ ಇದ್ದಾರೆ. ಈಗಾಗಲೇ 15ನೇ ಕಂತು ನಿನ್ನೆ ಆಲ್ರೆಡಿ ಬಿಡುಗಡೆ ಆಗಿದೆ ಅನ್ನೋಂಥ ಮಾಹಿತಿ ನಮಗೆ ಬಂದಿದೆ. ಖಂಡಿತವಾಗಿಯೂ ಆ 15 ಕಂತು ಅಂತ ಹೇಳಿದರೆ ಸುಮಾರು 30,000 ಆ ಮಹಿಳೆಯರ ಖಾತೆಗೆ ಜಮಾ ಆಗ್ತಾ ಇದೆ. ನಮ್ಮ ಎಲ್ಲ ಮಹಿಳೆಯರಿಗೆ ಇವತ್ತು ಇದೊಂದು ಬಹಳ ಒಳ್ಳೆಯ ಒಂದು ಮಕ್ಕಳ ಎಜುಕೇಷನ್ಗಾಗಿರ್ಬೋದು, ಔಷಧಿಗಾಗಿರ್ಬೋದು, ಇನ್ನಿತರ ಎಲ್ಲ ಒಂದು ಅವರ ದೈನಂದಿನ ವ್ಯವಸ್ಥೆಗೆ ಈ ಒಂದು ಅವರ ಈ ಮೊತ್ತ ಬಹಳಷ್ಟು ಉಪಯೋಗ ಆಗ್ತಾ ಉಂಟು. ಆದ್ದರಿಂದ ನಾವು ಈ ಒಂದು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಪರವಾಗಿ ಕೂಡ ನಮ್ಮ ಸರ್ಕಾರಕ್ಕೆ ಧನ್ಯವಾದವನ್ನು ಕೂಡ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ.